ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಭಾರತದಲ್ಲಿ ಕೃಷಿಗೆ ಅಗತ್ಯ ಇರತಕ್ಕಂಥ ಜಲಮೂಲಗಳ ಸಂರಕ್ಷಣೆಗೂ ಕೂಡ ಬಹಳಷ್ಟು ಆದ್ಯತೆಯನ್ನು ನೀಡ್ತಾರೆ. ಈ ಕೃಷಿ ಪದ್ಧತಿಗಳಲ್ಲಿ ಎಷ್ಟೋ ಜನ ಮಳೆ ಆಧಾರಿತ ಕೃಷಿ ಪದ್ಧತಿಯನ್ನು ಮಾಡಿದರೆ, ಬಹುತೇಕರು ವರ್ಷ ಪೂರ್ತಿ ನದಿಗಳ ಆಧಾರಿತವಾಗಿ ಕೃಷಿ ಪದ್ಧತಿಗಳನ್ನು ಮಾಡ್ತಾರೆ. ಅಂತಹ ಮಹತ್ವ ನಮ್ಮ ಭಾರತದಲ್ಲಿ ಈ ಜಲಮೂಲಗಳಿಗಿದೆ. ಅಷ್ಟೇ ಯಾಕೆ, ಬಹುತೇಕವಾಗಿ ಎಲ್ಲ ನಾಗರಿಕತೆಗಳು ಬೆಳೆದು ಬಂದಿದ್ದು ಕೂಡ ಈ ನದಿಗಳ ತೀರದಲ್ಲಿ ಅಥವಾ ನದಿಗಳ ದಂಡೆಯ ಮೇಲೆ. ಆದರೆ ಇವತ್ತು ಎಷ್ಟೋ ಕಡೆಗಳಲ್ಲಿ ನಮ್ಮ ನದಿಗಳ ಬಗ್ಗೆ ಅಥವಾ ನಮ್ಮ ಜಲಮೂಲಗಳ ಬಗ್ಗೆ, ಜಲ ಸಂರಕ್ಷಣೆಯ ಬಗ್ಗೆ ಅರಿವು ಬಹಳಷ್ಟು ಕಮ್ಮಿಯಾಗಿದೆ. ಅದರ ಧಾರ್ಮಿಕ ಹಿನ್ನೆಲೆ ಕೂಡ ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಂತಹ ನಿಟ್ಟಿನಲ್ಲಿ ನಮ್ಮ ಭಾಗದ ಉತ್ತರ ಕರ್ನಾಟಕದ ಜೀವನದಿ ಆಗಿರ್ತಕ್ಕಂಥ ಕೃಷ್ಣಾ ನದಿಯ ಬಗ್ಗೆ MRN ಸಮೂಹ ಸಂಸ್ಥೆ ಬಹಳಷ್ಟು ಒಲವನ್ನು ತೋರಿಸಿದೆ. ಅದರ ಮಹತ್ವವನ್ನು ತಿಳಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಜೀವನದಿ, ಲಕ್ಷಾಂತರ ರೈತರ ಜೀವನಾಡಿ. ಕೃಷ್ಣೆಗೆ ಇರುವ ಪುರಾತನ ಇತಿಹಾಸ, ಪರಂಪರೆ, ಧಾರ್ಮಿಕ ಹಿನ್ನೆಲೆ ಅಪಾರ. ಮರೆತು ಹೋದ ಕೃಷ್ಣೆಯ ವೈಭವ ಮತ್ತೆ ನೆನಪಿಸುವ ದಿಟ್ಟ ಹೆಜ್ಜೆ ಇಟ್ಟವರೇ ಮಾಜಿ ಸಚಿವ, ಯಶಸ್ವಿ ಉದ್ಯಮಿ ಶ್ರೀ ಮುರುಗೇಶ್ ನಿರಾಣಿ. ಮುರುಗೇಶ್ ನಿರಾಣಿಯವರ ಮಾರ್ಗದರ್ಶನದಂತೆ ಕೃಷ್ಣೆಯ ಬಗ್ಗೆ ಅಪಾರ ಒಲವು ಹೆಚ್ಚಿಸಿಕೊಂಡಿರುವ ಸಹೋದರ ಶ್ರೀ ಸಂಗಮೇಶ್ ನಿರಾಣಿಯವರು ನಮ್ಮ ನಾಡಿನ ಜೀವನದಿಗೂ ಹೆಚ್ಚಿನ ಮಾನ್ಯತೆ ಸಿಗಬೇಕು ಎಂಬ ನಿಟ್ಟಿನಲ್ಲಿ MRN ಸಮೂಹ ಸಂಸ್ಥೆಗಳ ನೇತೃತ್ವದಲ್ಲಿ ಕೃಷ್ಣ ಆರತಿ ಎಂಬ ಐತಿಹಾಸಿಕ ವೈಭವ ಈಗ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕೃಷ್ಣಾ ನದಿಯ ಹಿನ್ನೆಲೆ, ಈ ನಾಡಿನ ರೈತರ ಬಗೆಗಿನ ಕಾಳಜಿಯನ್ನ ಹೊಂದಿದ ಸಂಗಮೇಶ್ ನಿರಾಣಿಯವರು ಕೃಷ್ಣಾರತಿಯ ಸಾರಥಿಯಾಗಿದ್ದಾರೆ. ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣಾರತಿಗೆ ದಿನಗಣನೆ ಆರಂಭವಾಗಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಶ್ರೀ ಸಂಗಮೇಶ್ ನಿರಾಣಿಯವರು ರನ್ ಟಿವಿಯ ವಿಶೇಷ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಕೃಷ್ಣಾ ನದಿಯ ಕುರಿತಾಗಿ, ಬೃಹತ್ ಐತಿಹಾಸಿಕ ಕೃಷ್ಣಾ ರತಿಯ ಕುರಿತಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ MRN ಸಮೂಹ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಆದಂತಹ ಶ್ರೀ ಸಂಗಮೇಶ್ ನಿರಾಣಿಯವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಅವರ ಜೊತೆಗೆ ಮಾತನಾಡ್ತಾ ಹೋಗ್ತೇವೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆರಂಭದಲ್ಲಿ ಕೃಷ್ಣಾ ನದಿಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಸಂಗಮೇಶ್ ನಿರಾಣಿಯವರು ನದಿ ಅಥವಾ ನೀರಾವರಿಯ ಬಗ್ಗೆ ಬಹಳಷ್ಟು ಕುತೂಹಲವನ್ನು ಬೆಳೆಸ್ಕೊಂಡಿದ್ರಿ, ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕೃಷ್ಣಾ ನದಿಯ ಬಗ್ಗೆ ಇಷ್ಟೊಂದು ಆಸಕ್ತಿ ಮತ್ತು ಕುತೂಹಲ ಉಂಟಾಗಲಿಕ್ಕೆ ಕಾರಣ ಏನು ಅಂತ? ನೀರು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಜೀವರಾಶಿಗಳ ಬದುಕಿನ ಮೂಲ ಆಧಾರವೇ ನದಿ, ನೀರು ಆಗಿದೆ. ನೀರು ಪಾರಸಮನಿ, ನೆಲದ ಶ್ರೇಷ್ಠ ಅಮೃತ ಅಂಥೇಳಿ ಮಂದಿರಗಳಲ್ಲಿ ನೀರನ್ನು ತೀರ್ಥ ರೂಪದಲ್ಲಿ ಕೊಡ್ತಾ ಬಂದಿದ್ದಾರೆ. ಮೂಲತಃ ನಾನು ಕೃಷ್ಣಾ ನದಿಯ ದಂಡೆಯ ಮೇಲೆ ಹುಟ್ಟಿ ಬೆಳೆದವನು. ಕೃಷ್ಣೆಯ ನದಿಯಲ್ಲಿ ಈಜಿ, ಕೃಷ್ಣಾ ನದಿಯಿಂದ ನೀರಾವರಿಯನ್ನು ಮಾಡಿ ರೈತ ಕುಟುಂಬದಲ್ಲಿ ಜನಿಸಿದವನು. ಬಾಲ್ಯದಲ್ಲಿಯೇ ನದಿಗಳ ಬಗ್ಗೆ ಹಿರಿಹೊಳೆ, ಹೊಳೆಗಂಗವ್ವ ಅನ್ನುವಂಥ ಮಾತೃ ಸ್ವರೂಪವನ್ನು ಬಾಲ್ಯದಲ್ಲಿ ನಾವು ಹಳ್ಳಿಯ ಯುವಕರು ಪಡ್ಕೊಂಡಿದ್ವಿ. ಕೃಷ್ಣಾ ನದಿಯ ಮೇಲ್ದಂಡೆ ಯೋಜನೆಯಲ್ಲಿ ಸಂತ್ರಸ್ತನೂ ಕೂಡ ಆಗಿರುವುದರಿಂದ, ಹಾಗೂ ನಮ್ಮ ಉದ್ಯಮ ಕೂಡ ಕೃಷಿ ಆಧಾರಿತ ಉದ್ಯಮ ಆಗಿರೋದರಿಂದ ಈ ಭಾಗದ ನೆಲ, ಜಲ, ಭೂಮಿ, ಇದರ ಸಂರಕ್ಷಣೆ, ಇದರ ಧಾರ್ಮಿಕ ಹಿನ್ನೆಲೆ, ಸಂಸ್ಕೃತ ಹಿನ್ನೆಲೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅನುಷ್ಠಾನ ಆಗಬೇಕು ಅನ್ನುವ ಕಾರಣಕ್ಕಾಗಿ ನಾನು ನೀರಾವರಿ ಕ್ಷೇತ್ರದಲ್ಲಿ ಸ್ಟಡಿ ಮಾಡ್ತಾ ಹೋದೆ. ನಮ್ಮ ರೈತರಿಗೆ 12 ತಿಂಗಳು ನೀರು ಸಿಗಬೇಕು, ನಮ್ಮ ಕೃಷಿ ಭೂಮಿ ನೀರಾವರಿ ಆಗಬೇಕು. ಉತ್ತರ ಕರ್ನಾಟಕ ಬಯಲುಸೀಮೆಯ ಭೂಮಿ, ಈ ಭಾಗ ಸಂಪೂರ್ಣವಾಗಿ ನೀರಾವರಿ ಆಗಬೇಕು. 12 ತಿಂಗಳು ನಮ್ಮ ರೈತರಿಗೆ ನೀರು ದೊರೆಯಬೇಕು, ನಮ್ಮ ಭೂಮಿ ಹಚ್ಚು ಹಸಿರಿನಿಂದ ಕೂಡಿರಬೇಕು ಎನ್ನುವ ಮಹಾಕಲ್ಪನೆ, ಇಚ್ಛೆ ನನ್ನಲ್ಲಿ ಮೇಳೈಸಿತು. ಪಕ್ಕದ ರಾಜ್ಯಗಳಲ್ಲಿ ದಕ್ಷಿಣ ಕರ್ನಾಟಕ ಇರ್ಬೋದು, ಪಶ್ಚಿಮ ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ತೆಲಂಗಾಣದವರು ನೀರಾವರಿಗೆ ಬಹಳಷ್ಟು ಆದ್ಯತೆಯನ್ನು ನೀಡಿದರು.
ನಮ್ಮಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ನದಿ ನೀರು ಬಚಾವತ್ ಆಯೋಗದಲ್ಲಿ ನಮಗೆ ಅಲೋಕೇಶನ್ ಆದಂಥ ನೀರು ಇದ್ರೂ ಕೂಡ ನಾವು ನೀರಾವರಿಯಿಂದ ವಂಚಿತ ಆಗಿದ್ವಿ. ನಮ್ಮ ರೈತರು ಅದರಿಂದ ಸಾಕಷ್ಟು ತೊಂದರೆಯನ್ನು ಪಡ್ತಿದ್ರು. ಅವರ ತೊಂದರೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ನಾನು ಕೂಡ ನನ್ನ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ನಾನು ತೊಡಗಿಕೊಂಡೆ. ಒಟ್ಟಿನಲ್ಲಿ ಕೃಷ್ಣೆಯ ತೀರದ ಮಗನಾಗಿ ಮತ್ತೆ ಇಲ್ಲಿನ ಜನರ ರೈತರ ಭಾವನೆಗಳನ್ನು ಅರಿತುಕೊಂಡು ಈ ಕುತೂಹಲ ನಿಮಗೆ ಉಂಟಾಗಲಿಕ್ಕೆ ಕಾರಣ ಆಯಿತು. ಸರ್, ಈಗ ಬಹುತೇಕವಾಗಿ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ನದಿಗಳಿಗೆ ಒಂದೊಂದು ಧಾರ್ಮಿಕ ಹಿನ್ನೆಲೆ ಎಲ್ಲ ಇದ್ದೇ ಇದೆ. ಭಾರತದಲ್ಲಿರ್ತಕ್ಕಂಥ ಎಲ್ಲ ನದಿಗಳನ್ನ ನಾವು ಹೆಣ್ಣಿನ ರೂಪದಲ್ಲಿ ತಾಯಿಯ ಹೆಸರನ್ನು ಇಟ್ಟು ಗೌರವಿಸ್ತೇವೆ. ಹಾಗಾಗಿ ನಮ್ಮ ಈ ಕೃಷ್ಣೆಯ ತೀರದ ಒಬ್ಬ ವ್ಯಕ್ತಿಯಾಗಿ, ಕೃಷ್ಣೆಯ ತೀರದ ಮಣ್ಣಿನ ಮಗನಾಗಿ ಈ ಕೃಷ್ಣಿಗೆ ಧಾರ್ಮಿಕ ಒಂದು ಹಿನ್ನೆಲೆ ಇರುತ್ತೆ. ಆ ಧಾರ್ಮಿಕ ಹಿನ್ನೆಲೆಯನ್ನು ತಮ್ಮ ಬಾಯಲ್ಲಿ ಹೇಳುವುದಾದರೆ? ನಾವು ನೀರನ್ನು ಪೂಜ್ಯ ಭಾವದಿಂದ ಗೌರವಿಸ್ತೇವೆ. ಪ್ರತಿಯೊಂದು ಪೂಜೆಯಲ್ಲಿ ಕುಂಭ ಪೂಜೆ, ಕಳಸ ಪೂಜೆಯನ್ನು ಮಾಡಿ ನದಿಯನ್ನು ಸ್ತುತಿಸಿ ನಾವು ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬಂದಿರೋದು ಇಲ್ಲಿವರೆಗೆ ವಾಡಿಕೆ. ಸರ್, ಇನ್ನೊಂದು ಅಂದರೆ ನದಿಗಳ ಬಗೆಗೆ ಒಂದು ರೀತಿಯಲ್ಲಿ ಧಾರ್ಮಿಕ ಹಿನ್ನೆಲೆಯೂ ಕೂಡ ಸಾಕಷ್ಟಿದೆ. ಬಟ್ ಇಂದಿನ ಪೂಜ್ಯ ಭಾವ ಅಗತ್ಯ ಇದೆಯಾ, ಅಥವಾ ಏನಂದರೆ ಇತ್ತೀಚಿನ ಪೀಳಿಗೆಗಳಲ್ಲಿ ಒಂದು ನದಿ, ಅದರ ಕಲ್ಪನೆ, ಅದರ ಒಂದು ಪೂಜ್ಯ ನೀತಿಯ ಭಾವ ಕಡಿಮೆ ಆಗ್ತಾ ಇದೆ, ಅದರ ಬಗ್ಗೆ ನೀವು ಹೇಳೋದಾದರೆ? ಪ್ರತಿ ಸಂಸ್ಕೃತಿಯ ಮೂಲ ನದಿಯೇ ಆಗಿದೆ. ಹೀಗಾಗಿ ಭಗವಾನ್ ವೇದವ್ಯಾಸರು ನದಿ ವಿಶ್ವಸ್ಯ ಮಾತರಂ ಎಂದಿದ್ದಾರೆ. ಉಪನಿಷತ್ತು ಕೂಡ ರಾಷ್ಟ್ರಸ್ಯ ಮಹಾಮೃತಂ ಎಂದು ನದಿಗೆ ಹೇಳಿದ್ದಾರೆ. ನದಿ ರಾಷ್ಟ್ರಸ್ಯ ಮಹಾಮೃತಂ ಅಂಥೇಳಿ ಉಪನಿಷತ್ತಿನಲ್ಲಿ ಕೂಡ ಹೇಳ್ತಾ ಇದೆ. ಹೀಗಾಗಿ ನದಿ ದಂಡೆಯಲ್ಲಿ, ನದಿ ತೀರದಲ್ಲಿ ನಮ್ಮ ನಾಗರಿಕತೆ, ನಮ್ಮ ಸಂಸ್ಕೃತಿ ಬೆಳೆದು ಬಂದಿದೆ. ನದಿ ಪೂಜೆ ಮಾಡೋದು, ಯಾವುದೇ ಕಾರ್ಯಕ್ರಮದಲ್ಲಿ ಕುಂಭ ಕಳಸವನ್ನು ಪೂಜೆ ಮಾಡೋದು ನಮ್ಮೆಲ್ಲರ ಹಿಂದಿನಿಂದ ನಡೆದುಕೊಂಡು ಬಂದಂತಾಗಿದೆ. ನದಿ ಮೂಲಗಳಾಗಿರ್ತಕ್ಕಂಥ ಗಂಗೋತ್ರಿ, ಯಮುನೋತ್ರಿ, ಮಹಾಬಳೇಶ್ವರ, ತಲಕಾವೇರಿ ಸೇರಿದಂತೆ ಎಲ್ಲ ನದಿಗಳ ಉಗಮ ಸ್ಥಾನಗಳು ನಮ್ಮ ಪಾಲಿಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿವೆ. ಸೃಷ್ಟಿಗೂ ನೀರಿಗೂ ಮನುಷ್ಯ ಜೀವನಕ್ಕೂ ಇರುವ ಸಂಬಂಧವನ್ನು ಋಗ್ವೇದವೇ ಸಾಕ್ಷೀಕರಿಸಿದೆ. ಋಗ್ವೇದದ ಅಧ್ಯಯನದ ಮೂಲಕ ನದಿಗಳನ್ನು, ನದಿ ಸ್ತುತಿಗಳನ್ನು 75ನೇ ಅಧ್ಯಾಯದಲ್ಲಿ ನಾವು ಕಾಣ್ಬೋದಾಗಿದೆ. ಸರ್, ಈಗ ಈ ಪೂಜನೀಯ ಭಾವ ಬರಬೇಕು ಅಂತ ಹೇಳಿದರೆ ನದಿಗಳಿಗೆ ನಾಗರಿಕತೆಗಳು ಬೆಳೆದು ಬಂದ ಹಾಗೆ ತಾವೇ ಹೇಳಿದರೆ, ನಾಗರಿಕತೆಗಳು ಬೆಳೆದು ಬಂದ ಹಾಗೆ ಅದರ ಮೇಲೆ ಹಿಂದೆಲ್ಲ ಬಹಳಷ್ಟು ಪೂಜನೀಯ ಭಾವ ಇತ್ತು. ಇತ್ತೀಚೆಗೆ ಒಂದು ರೀತಿಯಲ್ಲಿ ಕಡಿಮೆ ಆಗಿದೆ. ಇಂದಿನ ಪೀಳಿಗೆಗೆ ನಾವು ಅದರ ಧಾರ್ಮಿಕ ಹಿನ್ನೆಲೆಯನ್ನು ತಿಳಿಸುವಂಥ ಅಗತ್ಯ ಜಾಸ್ತಿನೇ ಇದೆ. ಅಂದರೆ ನಮ್ಮ ಕೃಷ್ಣನಿಗೆ ಇರ್ತಕ್ಕಂಥ, ಅಂದರೆ ಬಹುತೇಕ ಗಂಗೆಯ ಬಗ್ಗೆ ಆಗಿರ್ಬೋದು, ಕಾವೇರಿ ಬಗ್ಗೆ ಆಗಿರ್ಬೋದು, ಯಮುನೆಯ ಬಗ್ಗೆ ಎಲ್ಲದಕ್ಕೂ ಒಂದು ಧಾರ್ಮಿಕ ಹಿನ್ನೆಲೆ ಇದೆ ಅನ್ನುವಾಗ ನಮ್ಮ ಕೃಷ್ಣನಿಗೊಂದು ಧಾರ್ಮಿಕ ಹಿನ್ನೆಲೆ ಇದ್ದೇ ಇರುತ್ತೆ. ಆ ಧಾರ್ಮಿಕ ಹಿನ್ನೆಲೆ ಏನಿರಬಹುದು? ಪ್ರತಿಯೊಂದು ನದಿಗೆ ತನ್ನದೇ ಆಗಿರ್ತಕ್ಕಂಥ ಧಾರ್ಮಿಕ ಹಿನ್ನೆಲೆ, ಕಲೆ, ಸಂಸ್ಕೃತಿಯ ಭಾವ ಈ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ. ಕಲಿಯುಗ ಪ್ರಾರಂಭಕ್ಕಿಂತ ಮುಂಚೆ ಕಾಮಧೇನು, ಕಲ್ಪವೃಕ್ಷಗಳ ಶಕ್ತಿ ಕ್ಷೀಣಿಸಿದಾಗ ಮನುಷ್ಯನ ಪಾಪಕರ್ಮ ತೊಳಿಲಿಕ್ಕೆ, ಮೋಕ್ಷಕ್ಕಾಗಿ, ಮನುಷ್ಯನ ಉದ್ಧಾರಕ್ಕಾಗಿ ಏನು ಮಾಡಬೇಕೆಂದು ನಾರದರು ಮತ್ತು ಬ್ರಹ್ಮನು ವಿಚಾರಿಸುತ್ತಿರುವಾಗ ಇರೋರು ಕೂಡಿಕೊಂಡು ವಿಷ್ಣುವಿನಲ್ಲಿ ಮನವಿಯನ್ನು ಮಾಡಿದಾಗ, ನೀವು ಗಂಗೆ, ಇತರ ಪವಿತ್ರ ನದಿಗಳನ್ನು ಹುಟ್ಟಿ ಹಾಕಿದ್ದೀರಿ, ಬರುವಂಥ ದಿನದಲ್ಲಿ ನಾನು ಕೃಷ್ಣೆಯಾಗಿ ಈ ಭೂಲೋಕದಲ್ಲಿ ಜನ್ಮವನ್ನು ತಳೆಯುತ್ತೇನೆ. ಆ ನಿಟ್ಟಿನಲ್ಲಿ ಕಲ್ಪವೃಕ್ಷ, ಕಾಮಧೇನುವಿನ ಶಕ್ತಿಗೆ ಸಮಾನಾಂತರವಾಗಿ ತೀರ್ಥಗಳನ್ನು ರೂಪಿಸಿ ಈ ನಾಡಿನ ಜನರ ಪಾಪಕರ್ಮಗಳನ್ನು ಕಳೆಯುವುದಾಗಿರ್ಬೋದು, ಮೋಕ್ಷವನ್ನು ಅಂಥ ಕೆಲಸವನ್ನು ಸ್ವತಃ ನಾನೇ ಮಾಡುತ್ತೇನೆ ಅನ್ನುವಂಥ ಮಾತನ್ನು ವಿಷ್ಣು ಬ್ರಹ್ಮನಲ್ಲಿ ಹೇಳಿದ. ಅಂತೆಯೇ ನೀಲಿ ಮತ್ತು ಕಪ್ಪು ಬಣ್ಣದ ಚಂದ್ರನಂತೆ ತೇಜಸ್ವಿನಿ ಹೊಂದಿರುವ ಹಳದಿ ರೇಷ್ಮೆಯ ಬಟ್ಟೆಯನ್ನು ತೊಟ್ಟಿರುವ ಒಂದು ಮಗುವನ್ನು ಸೃಷ್ಟಿ ಮಾಡ್ತಾನೆ. ಆ ಮಗುವನ್ನು ಬ್ರಹ್ಮದೇವ ತನ್ನ ಮಗಳಾಗಿ ಸ್ವೀಕರಣೆ ಮಾಡಿ ಆ ಕೃಷ್ಣವೇಣಿಯನ್ನು ಭೂಲೋಕಕ್ಕೆ ಬಿಡಲು ಬ್ರಹ್ಮ, ವಿಷ್ಣು, ಮಹೇಶ್ವರ ಆದಿಯಾಗಿ ದೇವತೆಗಳು, ಗಂಧರ್ವರು, ಕಿನ್ನರು, ಋಷಿಮುನಿಗಳು ಕೂಡಿ ಭೂಲೋಕಕ್ಕೆ ಬರಬೇಕಾದ್ರೆ ಇಲ್ಲಿಯ ಋಷಿಗಳು, ಸಹ್ಯಾದ್ರಿ ಪರ್ವತ ಶ್ರೇಣಿಯೂ ಕೂಡ ಕೃಷ್ಣವೇಣಿಯಲ್ಲಿ ಅರಿಕೆಯನ್ನು ಮಾಡಿದಾಗ ಕೃಷ್ಣವೇಣಿ ಮಹಾಬಳೇಶ್ವರದ ಸಹ್ಯಾದ್ರಿ ಶ್ರೇಣಿಯಲ್ಲಿ ಬಂದು ಇಳಿಯುತ್ತೆ. ಭಗವಾನ್ ವಿಷ್ಣು ಬಿಳಿ ಅಶ್ವತ್ಥ ವೃಕ್ಷದ ಮರವಾಗಿ ಇನ್ನೂ 5 ದೈವ ವೃಕ್ಷಗಳಾಗಿ ನಿರ್ಮಾಣವನ್ನು ಪಡೆದು ಆ ಮರದ ಬೇರುಗಳಿಂದ ಕೃಷ್ಣವೇಣಿ ಉತ್ಪತ್ತಿ ಆಗ್ತಾಳೆ.
ಆ ಸಂದರ್ಭದಲ್ಲಿ ಮಂತ್ರಘೋಷ ಯಜ್ಞಯಾಗಾದಿಗಳ ಮಂತ್ರಘೋಷದ ನಡುವೆ ಕೃಷ್ಣವೇಣಿ ಭೂಲೋಕಕ್ಕೆ ಧರಣೆ ಆಗ್ತದೆ. ಮುಂದೆ ಸಾಕಷ್ಟು ತೀರ್ಥ ಕ್ಷೇತ್ರಗಳು ಉತ್ಪತ್ತಿಯಾಗಿ ವಿಷ್ಣುವೇ ಕೃಷ್ಣ ಆಗಿ ಈ ಭೂಮಂಡಲದಲ್ಲಿ ಜನ್ಮವನ್ನು ತಾಳ್ತಾನೆ. ಭೂಮಂಡಲ ಜನ್ಮ ತಾಳಿದ ಮೇಲೆ ಮಾರ್ಕಂಡೇಯ ಮಹರ್ಷಿಗಳು ತಮ್ಮ ಬೆಳಗಿನ ಸಂಧ್ಯಾವಂದನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಲದ ಎಲೆಯ ಮೇಲೆ ಹೆಬ್ಬಾಳನ್ನು ಚೀಪುವಂಥ ಕೃಷ್ಣವೇಣಿಯನ್ನು ಮಾರ್ಕಂಡೇಯ ಮಹರ್ಷಿಗಳಿಗೆ ವಿಷ್ಣು ದರ್ಶನವನ್ನು ಕೊಡ್ತಾನೆ. ನಾವು ಚಿಕ್ಕವರಿದ್ದ ಈಗೂ ಕೂಡ ನೋಡ್ತೀವಿ, ಆಲದ ಎಲೆಯ ಮೇಲೆ ಕೃಷ್ಣ ಹೆಬ್ಬಾಳನ್ನು ಚೀಪುವಂಥ ಚಿತ್ರವನ್ನು ನೋಡ್ತಾ ಇದ್ದೀವಿ. ಶ್ರೀಕೃಷ್ಣನೇ ವಿಷ್ಣು ರೂಪದ ಶ್ರೀಕೃಷ್ಣ ಕೃಷ್ಣಾ ನದಿಯಾಗಿ ಜನ್ಮ ತಾಳಿದ್ದನ್ನು ನಾವು ಈ ಮುಖಾಂತರ ಕಾಣ್ತೀವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.